ಸೊ ಟುಡೇ ಅ ಇಂಪಾರ್ಟೆಂಟ್ ಟಾಪಿಕ್ ಸೀಟಿಂಗ್ ಅರೇಂಜ್ಮೆಂಟ್ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ. ಇದು ಎಷ್ಟು ಡೇಸ್ ಹೋಗುತ್ತೆ ಗೊತ್ತಿಲ್ಲ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆ್ಯಸ್ ಯು ನೋ, ನಂದು ರೀಸನಿಂಗ್ ಸೆಷನ್ 5 to 6 ಇರುತ್ತೆ. 1 ಅವರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ, ಬೇಸಿಕ್ ಕಲಿಯೋಣ, ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಇದು ಯಾವುದೆಲ್ಲ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಿಕಾಸ್ ಈ ಸೀಟಿಂಗ್ ಅರೇಂಜ್ಮೆಂಟ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಆ್ಯಂಡ್ ಎಷ್ಟು ಅದಕ್ಕೆ ವೇಟೇಜ್ ಇದೆ ಎಲ್ಲ ಎಕ್ಸಾಮ್ಸಿಗೆ ಅನ್ನೋದು ಗೊತ್ತಿರುತ್ತೆ. ಲೈಕ್ ಈ ಸೀಟಿಂಗ್ ಅರೇಂಜ್ಮೆಂಟು ಮತ್ತು ಪಜಲ್ ಏನು ಡಿಫ್ರೆನ್ಸು? ಫಸ್ಟಿಗೆ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಸ್ಟಾರ್ಟ್ ಮಾಡೋಣ, ಪಜಲ್ ಮತ್ತೆ ಹೋಗ್ತಾ ಮಾಡೋಣ. ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ರೇ ಅದು ಕಂಪ್ಲೀಟ್ ಅರ್ಥ ಆದ್ರೇ ಪಜಲ್ ಈಸಿ ಆಗೋದು, ಕರೆಕ್ಟಾ? ಸೊ ಸೀಟಿಂಗ್ ಅರೇಂಜ್ಮೆಂಟ್ ಮತ್ತು ಪಜಲು ಏನಿಲ್ಲ ಸರ್ ಸೇಮ್ ಅಂತ ಅಂತಾರೆ ಸ್ವಲ್ಪ ಜನ, ಬಟ್ ಸೀಟಿಂಗ್ ಅರೇಂಜ್ಮೆಂಟ್ ಪಜಲು ಡಿಫರೆಂಟ್. ಏನಕ್ಕೆ ಡಿಫ್ರೆಂಟ್, ಯಾವ ರೀತಿ ಕ್ವಶನ್ ಬರುತ್ತೆ ನಿಮಗೆ ಗೊತ್ತಿರುತ್ತೆ, ಬಟ್ ಅದು ಪಜಲ್ ಅಪ್ಪ ಅಂತ. ಸೀಟಿಂಗ್ ಅರೇಂಜ್ಮೆಂಟಲ್ಲೂ ನಿಮಗೆ ಸಮ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಅದನ್ನು ನಾವು ಅರೇಂಜ್ ಮಾಡಬೇಕು. ಒಂದು ಪ್ಲೇಸಲ್ಲಿ, ಒಂದು ಸರ್ಕಲಲ್ಲಿ ಇಲ್ಲ ಒಂದು ರೋ ಅಲ್ಲಿ ಅರೇಂಜ್ ಮಾಡೋದು ಅದು ಸೀಟಿಂಗ್ ಅರೇಂಜ್ಮೆಂಟ್. ಪಜಲ್ ಅನ್ನೋದು ಒಂದು ಲಾಸ್ಟಿಗೆ ಕ್ವಶನ್ ಕೇಳಿರ್ತಾರಲ್ವ, ಅದರದ್ದು ಹಿಂಟ್ ಕೊಟ್ಟಿರ್ತಾರೆ, ಹಿಂಟಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಅದನ್ನು ತಗೊಂಡ್ಬಿಟ್ಟು ಆ ಸ್ಟೇಟ್ಮೆಂಟ್ಸ್ ಎಲ್ಲ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡಿದರೆ ಲಾಸ್ಟಿಗೆ ಆನ್ಸರ್ ಸಿಕ್ಕರೆ ಅದು ಪಜಲ್ ಫೈನ್ ಮಾಡ್ದಂಗೆ ಆಗುತ್ತೆ. ನಿಮಗೆ ಗೊತ್ತು ಪಜಲ್ ಅನ್ನೋ ವರ್ಡ್. ಸೊ ಸೀಟಿಂಗ್ ಅರೇಂಜ್ಮೆಂಟ್ ಪಜಲ್ ಎರಡೂ ಇನ್ಕ್ಲೂಡ್ ಮಾಡಿದರೆ ಎಕ್ಸಾಮಿಗೆ ಬರೋದು 25ರಿಂದ 30 ಕ್ವಶನ್. ಪ್ರಿಲಿಮ್ಸಿಗೆ, ಮೇನ್ಸಿಗೆ ಬರೋದು 25ರಿಂದ 30. ಸೊ ಕಾನ್ಸಂಟ್ರೇಟ್ ಟುವರ್ಡ್ಸ್ ದೀಸ್ ಟಾಪಿಕ್ಸ್ ಮೋರ್. ಸೀಟಿಂಗ್ ಅರೇಂಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಸೊ ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಗೊತ್ತೀನಿ. ಸೊ ಗುಡ್ ಈವ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಟು ವರಂಡಾ ರೈಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ವಿಲ್ ಸ್ಟಾರ್ಟ್ ದ ಸೆಷನ್ ಸೂನ್. ಓಕೆ, ನಾವು ಸೀಟಿಂಗ್ ಅರೇಂಜ್ಮೆಂಟಲ್ಲಿ ಬಿಫೋರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್ ಆ್ಯಂಡ್ ಇದರಲ್ಲಿ ಯಾವುದೆಲ್ಲ ಟೈಪ್ಸ್ ಕ್ವಶನ್ಸ್ ಬರುತ್ತೆ ಅದನ್ನೆಲ್ಲ ನೋಡೋಣ ಇವಾಗ. ಓಕೆ, ಎಸ್, ಏನೇ ಡೌಟ್ ಇದ್ರೂ ಕೇಳಿ, ಕಮೆಂಟ್ ಮಾಡಿ. ಇಲ್ಲಿ ಟೈಪ್ಸ್ ಆಫ್ questions. First one, linear seating arrangement. Second one, circular seating arrangement. Third one, ಇದನ್ನು ನಾನು ಥರ್ಡ್ ಅಂತ ಹೇಳಲ್ಲ, ಬಿಕಾಸ್ ಲೀನಿಯರ್ ಬೇರೆ ಸರ್ಕ್ಯುಲರ್ ಬೇರೆ. ಇದು ಈ ಲೀನಿಯರ್ ಬರೋದು ಅಂಡರ್ ಲೀನಿಯರ್ ಬಾಡೀಸ್ ಅಲ್ಲಿ ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್, ದಟ್ ಇಸ್ ಸ್ಟ್ರೇಟ್ ಲೈನ್, ಸ್ಟ್ರೇಟ್ ಬಾಡೀಸ್. ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್ ಬರೋದು ಅಂಡರ್ ಬೌಂಡೆಡ್ ಬಾಡೀಸ್. ಮೇನ್ ವರ್ಡು ಇದೆರಡು, ಬೌಂಡೆಡ್ ಬಾಡೀಸ್, ಲೀನಿಯರ್ ಬಾಡೀಸ್. ಆ ಲೀನಿಯರ್ ಬಾಡೀಸ್ ಅಂತಂದರೆ ಸ್ಟ್ರೇಟ್ ಲೈನ್. ಬೌಂಡೆಡ್ ಬಾಡೀಸ್ ಅಪ್ಪ ಅಂತಂದರೆ ಅದರ ಅಂಡರಲ್ಲಿ ಬರೋದು ಸರ್ಕ್ಯುಲರ್, ದೆನ್ ಬರೋದು ಸ್ಕ್ವಯರ್, ಅದನ್ನ ಆಮೇಲೆ ಬರುತ್ತೆ ಟ್ರಯಾಂಗಲ್ ಸೀಟಿಂಗ್ ಅರೇಂಜ್ಮೆಂಟ್, ಸ್ಕ್ವಯರ್ ಸೀಟಿಂಗ್ ಅರೇಂಜ್ಮೆಂಟ್, ರೆಕ್ಟ್ಯಾಂಗಲ್ ಸೀಟಿಂಗ್ ಅರೇಂಜ್ಮೆಂಟ್. ಇದೆಲ್ಲನೂ ಬೌಂಡೆಡ್ ಬಾಡೀಸ್. ಅರ್ಥ ಆಗ್ತಿದೆಯಾ? ಲೀನಿಯರಲ್ಲಿ ಬರೋದು ಸ್ಟ್ರೇಟ್ ಲೈನ್, ಅದನ್ನು ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್ ಅಂತಲೇ ಕರಿತೀವಿ. ಇಷ್ಟೆಲ್ಲ ಟೈಪ್ಸ್ ಸೀಟಿಂಗ್ ಅರೇಂಜ್ಮೆಂಟ್ ನಮಗೆ ಬರುತ್ತೆ. ಕ್ವಶನಲ್ಲಿ ಈ ರೀತಿಯೂ ಕೇಳ್ಬೋದು. 1 by 1 ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್ ಕೊಟ್ಟಾಗ ಸ್ಟ್ರೇಟ್ ಲೈನ್ ಯಾವ ರೀತಿ ತಗೋಬೇಕು, ಎಷ್ಟು ಜನ ಕೊಟ್ಟಾಗ ಯಾವ ಕಡೆ ಫೇಸ್ ಮಾಡಿರಬೇಕು, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನೂ ಕೊಡ್ತಾರೆ. ಅದನ್ನು ಇವಾಗ ನೋಡ್ತಾ ಹೋಗೋಣ, ಇದು ಬೇಕಿದ್ರೆ ಬರ್ಕೊಳ್ಳಿ. ಓಕೆ, ಸಿ ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್. ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಹೇಳಿದಾಗ they'll give some persons are, or else 6 persons are, 6 persons are seated in a straight line, seated in a straight line ಫೇಸಿಂಗ್ ವಾಟ್? ಸ್ಟ್ರೇಟ್ ಲೈನ್ ಅಪ್ ಅಂತಂದಾಗ ರೋ ಕನ್ಸಿಡರ್ ಮಾಡ್ತೀವಿ. ಒಂದು ರೋ ಅಲ್ಲಿ ಇವಾಗ ಫೇಸ್ ಮಾಡ್ಬೇಕಂತಂದ್ರೆ ಯಾವ ಕಡೆ ಅವರು ಯಾವ ಕಡೆ ಅಂದರೆ ಇವಾಗ ಒಂದು ರೋ ಅಲ್ಲಿ ಕೂತಿದ್ದಾರೆ ಅಂತ ಅನ್ಕೊಳ್ಳಿ, ಯಾವ ಕಡೆ ಫೇಸ್ ಮಾಡಿರ್ಬೇಕು ಅವರು? ಈದರ್ ನಾರ್ತ್ ಆರ್ ಎಲ್ ಸೌತ್. ಹೌದಾ? ಈದರ್ ನಾರ್ತ್ ಆರ್ ಎಲ್ ಸೌತ್.
ಸೊ ಇಲ್ಲಿ ಮೇನ್ ಆಗಿ ಬರೋದು ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಆ ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್ ಸ್ಟ್ರೇಟ್ ಲೈನ್ ಅಲ್ಲಿ ಬರೋದು ಫೇಸಿಂಗ್ ಯಾವ ಕಡೆ ಮಾಡಿರ್ತಾನೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್ ಅಲ್ಲಿ. ದಿಲ್ ಮೆನ್ಷನ್ ಸಮ್ ಪರ್ಸನ್ಸ್ ಅಂತ ಕೊಟ್ಟಾಗ ಒಂದು ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್ ಅಂದರೆ ಸ್ಟ್ರೇಟ್ನಲ್ಲಿ ಕೂತಿದ್ದಾರೆ, ಅವರು ಫೇಸಿಂಗ್ ಟುವರ್ಡ್ಸ್ ನಾರ್ತ್ ಅಂತ ಕೊಟ್ಟಾಗ ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕು, ಸೌತ್ ಅಂತ ಕೊಟ್ಟಾಗ ಯಾವ ರೀತಿ ಕನ್ಸಿಡರ್ ಮಾಡಬೇಕು, ವಿಲ್ ಸಿ ನೌ. ಎಸ್, ಫೇಸಿಂಗ್ ಟುವರ್ಡ್ಸ್ ನಾರ್ತ್, ಹೌ ಟು ಕನ್ಸಿಡರ್. ಲೈನ್ ಸ್ಟ್ರೇಟ್ ಲೈನ್ ಇದೆ, ಎಷ್ಟು 6 ಜನ ಇದ್ದಾರೆ, ಫೇಸಿಂಗ್ ನಾರ್ತ್ ಅಂತಲೇ ಕೊಟ್ಟಿದ್ದಾರೆ. 1 2 3 4 5 6. ಲಾಸ್ಟ್ ವೀಕ್ ನಾವು ಡೈರೆಕ್ಷನ್ ನೋಡಿದ್ವಿ. ಡೈರೆಕ್ಷನು ನಾರ್ತ್ ಯಾವಾಗ್ಲೂ ಮೇಲ್ಗಡೆನೇ ಆರೋ ಮಾರ್ಕ್ ಇರುತ್ತೆ, ಸೌತ್ ಯಾವಾಗ್ಲೂ ಕೆಳಗಡೆ ಆರೋ ಮಾರ್ಕ್ ಇರುತ್ತೆ. ಸೊ ಅದಕ್ಕೆ ನಾರ್ತ್ ಅಂತ ಅಲ್ಲಿ ಕೊಟ್ಟಿದ್ದಾರಲ್ವಾ, ಸೊ ಅದಕ್ಕೆ ನಾವು 6 ಜನದ್ದು ಫೇಸು ನಾರ್ತ್ ಡೈರೆಕ್ಷನಿಗೆ ಇರಬೇಕು, ಆ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಕರೆಕ್ಟ್. ಇವಾಗ ಅಗೇನ್ ಕನ್ಸಿಡರಿಂಗ್ ಅ ಪರ್ಸನ್, ಇದು ತಿಳ್ಕೊಳ್ಳಿ. ಇವಾಗ ಎ ಇದ್ದಾನೆ, ಬಿ ಸಿ ಡಿ ಇ ಎಫ್, 6 ಮೆಂಬರ್ಸ್, 6 ಪರ್ಸನ್ಸ್. ಇಫ್ ಐ ಕನ್ಸಿಡರ್ ಡಿ, ಡಿ ದ ಲೆಫ್ಟ್ ಸೈಡ್ ಯಾವುದಾಗುತ್ತೆ, ರೈಟ್ ಸೈಡ್ ಯಾವುದಾಗುತ್ತೆ? ಡಿ ಲೆಫ್ಟ್ ಸೈಡ್ ಬಿಕಮ್ಸ್ ಸೇಮ್. Assume yourself, our left becomes left, our right becomes right, because as I told you in the direction, north ಅಲ್ಲಿ ಲೆಫ್ಟ್ ಈ ಕಡೆ ಆಗುತ್ತೆ, ರೈಟ್ ಈ ಕಡೆ ಆಗುತ್ತೆ. ಅಂದರೆ ನಮ್ಮ ಲೆಫ್ಟ್ ನಮ್ದು ರೈಟ್ ಆಗುತ್ತೆ ನಾರ್ತ್ ಅಲ್ಲಿ. ಸೌತ್ ಅಲ್ಲಿ ರಿವರ್ಸ್ ಆರ್ಡರ್, ಉಲ್ಟಾ, ರೈಟ್ ಈ ಕಡೆ, ಲೆಫ್ಟ್ ಈ ಕಡೆ. ಸೇಮ್ ವೇ ನಾರ್ತ್ ಫೇಸಿಂಗ್ ಮಾಡ್ತಿದ್ದಾನ, ಯಾವುದೇ ಪರ್ಸನ್ ನಾರ್ತ್ ಫೇಸಿಂಗ್ ಮಾಡ್ತಾ ಇದ್ರೆ ಅವನದು ಲೆಫ್ಟ್ ನಮ್ಮ ಲೆಫ್ಟೇ, ಅವ್ನ ಲೆಫ್ಟ್ ಸೇಮ್ ಆಗಿರುತ್ತೆ, ರೈಟ್ ಈ ಕಡೆನೇ ಆಗಿರುತ್ತೆ. ವೈ ಐ ಆಮ್ ಟೆಲ್ಲಿಂಗ್ ಯು, ಬಿಕಾಸ್ ಕ್ವಶನ್ ಅಲ್ಲಿ ಇವಾಗ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಏನಪ್ಪ, ಎ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಡಿ ಅಂತ ಕೊಟ್ಟಾಗ ಅದನ್ನ ನೀವು ಕನ್ಫ್ಯೂಸ್ ಆಗಿಬಿಟ್ಟು ರೈಟ್ ತಗೋಬಾರದು. ಯಾರಿಗೆ ಡಿ ಇದ್ದಾರೆ, ಎ ಈಸ್ ಸೆಕೆಂಡ್ ಟು, ಇಲ್ಲಿದೆ ತಗೊಳ್ಳ, ಓಕೆ ಥರ್ಡ್ ಇದೆಯಲ್ಲ, ಥರ್ಡ್ ಟು ಲೆಫ್ಟ್ ಆಫ್ ಡಿ, ಈ ರೀತಿ ಸ್ಟೇಟ್ಮೆಂಟ್ ಇತ್ತು. ಆಫ್ ಡಿ ಅಂತಂದಾಗ ಡಿ ರೈಟ್ಗೆ, ಸಾರಿ ಲೆಫ್ಟ್ಗೆ, ಡಿ ಲೆಫ್ಟ್ಗೆ, ಥರ್ಡ್ ಲೆಫ್ಟಲ್ಲಿ ಎ ಇದ್ದಾನೆ. ಫಾರ್ ಎಕ್ಸಾಂಪಲ್ ಡಿ ಲೆಫ್ಟ್ ಇದು, ರೈಟ್ ಇದು, ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟಲ್ಲಿ ಎ ಇದ್ದಾನೆ, ಇಟ್ಸ್ ಕರೆಕ್ಟ್. ಅರ್ಥ ಆಗ್ತಿದೆಯಾ? ಈ ರೀತಿ ಡ್ರಾ ಮಾಡಿ ಈ ರೀತಿನೇ ಅರೇಂಜ್ಮೆಂಟ್ ಹಾಕಬೇಕು. ಓಕೆ, ಇನ್ ದ ಸೇಮ್ ವೇ ನಾವು ಟೆಲ್ ಮೀ, ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ, ನೀವು ಆನ್ಸರ್ ಮಾಡಿ. ಬಿಕಾಸ್ ಇವಾಗ ಇಲ್ಲಿ ಈ ಥರ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸಾಲ್ವ್ ಮಾಡೋಕ್ಕೆ ಈಸಿ. ಎಫ್ ಈಸ್ ಓಕೆ, ವಾಟ್ ಈಸ್ ದ ಪೊಸಿಷನ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಡಿ? ವಾಟ್ ಈಸ್ ದ ಪೊಸಿಷನ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಡಿ? ಹೇಳಿ. ಡಿಗೆ ಎಫ್ ಯಾವ ಡೈರೆಕ್ಷನಲ್ಲಿ ಇದ್ದಾನೆ, ಯಾವ ಪೊಸಿಷನಲ್ಲಿ ಇದ್ದಾನೆ, ಎಫ್ ಫೈನ್ ಮಾಡಬೇಕು ಇಲ್ಲಿ, ಕರೆಕ್ಟ್ ಅಲ್ವಾ? ವಾಟ್ ಈಸ್ ದ ಪೊಸಿಷನ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಡಿ ಅಂತಂದರೆ, ಡಿ ದ ರೈಟ್ ಸೈಡಿಗೆ ಎಫ್ ಇದ್ದಾನೆ, ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಅಂದರೆ ಸೆಕೆಂಡ್ ಟು ದ ರೈಟ್ ಆಫ್ ಡಿ, ಹೌದಲ್ವಾ? ಸೆಕೆಂಡ್ ಟು ದ ರೈಟ್ ಆಫ್ ಡಿ ಯಾರು? ಎಫ್. ಇಮಿಡಿಯೇಟ್ ರೈಟ್ ಆಫ್ ಡಿ ಇ ಇದ್ದಾನೆ, ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ ಸಿ ಇದ್ದಾನೆ, ಇಮಿಡಿಯೇಟ್ ಲೆಫ್ಟ್ ಆಫ್ ಎ ನೋ ಒನ್, immediate left of A no one, immediate right of A B, immediate right of B C. ಅರ್ಥ ಆಗ್ತಿದೆಯಾ? ಇಮಿಡಿಯೇಟ್ ಅಂತಂದ್ರೆ ಅಕ್ಕಪಕ್ಕ, ಇಮಿಡಿಯೇಟ್ ನೇಬರ್ಸ್. ಕ್ಲಿಯರ್? ಗಾಟ್ ಇಟ್? ಎಸ್, ಇದು ಸ್ಟ್ರೇಟ್ ಲೈನ್, ದಟ್ ಈಸ್ ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್. ಸೇಮ್ ವೇ ಸೌತ್ ಫೇಸಿಂಗ್ ಅಲ್ಲಿ facing towards south, same 6 persons, 1 2 3 4 5 6, A B C D E F, ಇದೇ ರೀತಿನೇ ಕನ್ಸಿಡರ್ ಮಾಡಬೇಕು. ಕನ್ಸಿಡರಿಂಗ್ ಸೌತ್, ರೈಟ್ ಮತ್ತು ಲೆಫ್ಟ್, ರೈಟ್ ಈ ಕಡೆ, ಲೆಫ್ಟ್ ಈ ಕಡೆ, ಎಲ್ಲ ಪರ್ಸನ್ ಸೇಮ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್.
Now what is the position of C with respect to F? F ದು ರೈಟ್ ಸೈಡಲ್ಲಿ ಸಿ ಇದ್ದಾನೆ. ಎಷ್ಟು ರೈಟ್? ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್, ಥರ್ಡ್ ಟು ದ ರೈಟ್ ಆಫ್ ಎಫ್. ಸಿ ಈಸ್ ಇನ್ ಥರ್ಡ್ ಟು ದ ರೈಟ್ ಆಫ್ ಎಫ್. ಸಿ ಈಸ್ ಇನ್ ಥರ್ಡ್ ಟು ದ ಲೆಫ್ಟ್ ಆಫ್ ಎ. ಸಾರಿ, ಸೆಕೆಂಡ್ ಅಲ್ವಾ? ಸಾರಿ, ಸಿ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎ. ಸಿ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ. ಸಿ ಈಸ್ ಇಮಿಡಿಯೇಟ್ ರೈಟ್ ಆಫ್ ಡಿ. ಅರ್ಥ ಆಗ್ತಿದೆಯಾ? ಇದೇ ರೀತಿಯೇ ಕನ್ಸಿಡರ್ ಮಾಡಬೇಕು, ಕನ್ಫ್ಯೂಸ್ ಆಗಬೇಡಿ. ಇಟ್ಸ್ ಈಸಿ ಟಾಪಿಕ್. ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಇನ್ನು ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ, ಸೀಟಿಂಗ್ ಅಮೆಂಟ್ ಆಗಲಿ, ಪಜಲ್ ಆಗಲಿ. ಬಿಕಾಸ್ ಏನೋ ಒಂದು ಹಿಂಟ್ ಕೊಟ್ಟಿರ್ತಾರೆ, ಫೈನ್ ಮಾಡಬೇಕಲ್ವಾ, ಎಲ್ಲಿ ಬರುತ್ತೆ ಅನ್ನೋದು, ಈ ಥರ ಹುಮ್ಮಸ್ಸು ನಿಮಗೆ ನೀವು ಮಾಡೇ ಮಾಡ್ತೀರಾ. ಓಕೆನಾ? ಸೊ ಸಾಲ್ವ್ ಮಾಡೋಣ. ಬಿಫೋರ್ ದ್ಯಾಟ್ ಅಗೇನ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್. Circular seating arrangement. See, circular ಗೊತ್ತಲ್ವಾ? ಸರ್ಕಲ್. ಎಸ್. ಎಷ್ಟು ಜನ ಇಲ್ಲಿ ಇಂಪಾರ್ಟೆಂಟ್ ಒನ್, ಐ ವಿಲ್ ಟೆಲ್ ಯು. ಫಸ್ಟ್ ಪಾಯಿಂಟ್, ವೆನ್ ದ ನಂಬರ್ ಆಫ್ ಪರ್ಸನ್ಸ್ ಆರ್ even. When the number of persons are even. ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್, ಒಂದು ಸರ್ಕಲಲ್ಲಿ ಕೂತಿದ್ದಾರೆ, ಎಷ್ಟು ಜನ ಗೊತ್ತಿಲ್ಲ, ಬಟ್ ಇವನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕಾನ್ಸೆಪ್ಟ್ ಬರುತ್ತೆ, ಟೂ ಕಾನ್ಸೆಪ್ಟ್. ಒಂದು ಇವನ್ ನಂಬರ್ ಆಫ್ ಪರ್ಸನ್ಸ್, ಒಂದು ಆಡ್ ನಂಬರ್ ಆಫ್ ಪರ್ಸನ್ಸ್. ಅದನ್ನು ಯಾವ ರೀತಿ ನಾವು ಡಿನೋಟ್ ಮಾಡಬೇಕು ಸರ್ಕಲಲ್ಲಿ ಸಾಲ್ವ್ ಮಾಡಬೇಕಾದ್ರೆ, ಅದು ಇಂಪಾರ್ಟೆಂಟ್. ವೆನ್ ದ ನಂಬರ್ ಆಫ್ ಪರ್ಸನ್ಸ್ ಆರ್ ಇವನ್, ಇವನ್ ನಂಬರ್ ಆಫ್ ಪರ್ಸನ್ಸ್ ಸ್ಟಾರ್ಟಿಂಗ್ ವಿತ್ 4, 6, 8, 10, 12 ಈ ರೀತಿ ಇದ್ದಾಗ, ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಇವನ್ ನಂಬರ್ ಆಫ್ ಪರ್ಸನ್ಸ್ ಇದ್ರೆ ನಾವು ಸರ್ಕಲಲ್ಲಿ ನಾವು ಮೆನ್ಷನ್ ಮಾಡಬೇಕಿರೋದು, ರೆಪ್ರೆಸೆಂಟ್ ಮಾಡಬೇಕಿರೋದು ಅಪೋಸಿಟ್ ಫೇಸಸ್. ಅಪೋಸಿಟ್, ಒನ್ ಅಪೋಸಿಟ್ ಇನ್ನೊಬ್ಬನ ಪರ್ಸನ್ ಇದ್ದೇ ಇರ್ತಾನೆ. ಆಲ್ ಆರ್ ಅಂದರೆ 2 ಪರ್ಸನ್ಸ್ ಆರ್ ಫೇಸಿಂಗ್ ಟು ಈಚ್ ಅದರ್, ಇಲ್ಲಾಂದರೆ ಅಪೋಸಿಟ್ ಟು ಈಚ್ ಅದರ್ ಇರಲೇಬೇಕು. ಅದೇ ರೀತಿ ರೆಪ್ರೆಸೆಂಟ್ ಮಾಡಬೇಕು ಇವನ್ ನಂಬರ್ ಆಫ್ ಪರ್ಸನ್ಸ್. ಫಾರ್ ಎಕ್ಸಾಂಪಲ್ 4 ಇದ್ದಾರಾ? ಸರ್ಕಲಲ್ಲಿ 4 ಜನ ಕೂತಿದ್ದಾರೆ. ಇವಾಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್, 4. ಇವಾಗ ಇವನ್ ಅಪೋಸಿಟ್ ಇವನಿದ್ದಾನೆ, ಇವನ್ ಅಪೋಸಿಟ್ ಇವನಿದ್ದಾನೆ. ಕರೆಕ್ಟಾ? ನೆಕ್ಸ್ಟ್ ಇನ್ ದ ಸೇಮ್ ವೇ 4 ಅಂತ ಇದೆ, ಇದು 4 ಮುಗೀತು. 4 ಈ ರೀತಿ 1, 2, 3, 4. ಅಪೋಸಿಟ್ ನೋಡಿ, ಸೇಮ್ ಅಪೋಸಿಟ್, ಇವನ್ ಅಪೋಸಿಟ್ ಇವನಿದ್ದಾನೆ, ಇವನ್ ಅಪೋಸಿಟ್ ಇವನಿದ್ದಾನೆ. ಫಾರ್ ಎಕ್ಸಾಂಪಲ್ ಅದನ್ನು ನಾನು ಮೆನ್ಷನ್ ಮಾಡಿಬಿಡ್ತೀನಿ. ಎ ಅಪೋಸಿಟ್ ಈಸ್ ಬಿ, ಸಿ ಅಪೋಸಿಟ್ ಈಸ್ ಡಿ. ಒಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್ಗೆ ಫೇಸ್ ಮಾಡಿರ್ತಾನೆ, ಇಲ್ಲಪ್ಪ ಅಂದರೆ ಅಪೋಸಿಟ್ ಇರ್ತಾನೆ. ಅಪೋಸಿಟ್ ಅಪ್ಪ ಅಂತಂದ್ರೆ ಇವಾಗ ಫೇಸ್ ಅಂತಂದ್ರೆ ಇವರಿಬ್ರು ಫೇಸ್ ಮಾಡ್ತಿದ್ದಾರೆ. ಸಿ ಮತ್ತು ಡಿ ಆರ್ ಫೇಸಿಂಗ್, ಬಿ ಮತ್ತು ಎ ಆರ್ ಫೇಸಿಂಗ್. ಹೌ? ಕ್ವಶನ್ ಏನು ಕೊಡ್ತಾರೆ, ಸರ್ಕಲಲ್ಲಿ ಇದು ಸೆಂಟರ್ ಅಲ್ವಾ? ಆಲ್ ಆರ್ ಫೇಸಿಂಗ್ ಟುವರ್ಡ್ಸ್ ಸೆಂಟರ್, ಆಲ್ ಆರ್ ಫೇಸಿಂಗ್ ಇನ್ಸೈಡ್. ಆ ರೀತಿ ಕೊಟ್ಟಾಗ ಫೇಸಿಂಗ್ ಇರ್ತಾರೆ. ಆಲ್ ಆರ್ ಫೇಸಿಂಗ್ ಔಟ್ಸೈಡ್, ಆಲ್ ಆರ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಈ ರೀತಿ ಇದ್ದಾಗ ಔಟ್ಸೈಡ್ ಇದ್ರೆ ಅಪೋಸಿಟ್ ಅಂತ ಇರ್ತಾರೆ. ಬಟ್ ಮೆನ್ಷನ್ ಮಾಡಬೇಕಿರೋದು, ರೆಪ್ರೆಸೆಂಟ್ ಮಾಡಬೇಕಿರೋದು ಇದೇ ರೀತಿ. ಯಾವಾಗ ದ ನಂಬರ್ ಆಫ್ ಪರ್ಸನ್ಸ್ ಆರ್ ಇವನ್. ಕ್ಲಿಯರ್? ಎಸ್. 6 ನಂಬರ್ ಆಫ್ ಪರ್ಸನ್ಸ್ ಇದ್ರೆ ನಥಿಂಗ್ ಟು ವರಿ. ಹಿಯೋ ಹಿಯೋ, ದಟ್ಸ್ ಇಟ್. ಇ ಎಫ್. 8 ಪರ್ಸನ್ಸ್ ಇದ್ರೆ ಒನ್ ಮೋರ್ ಹಿಯರ್, ಹಿಯರ್, ಜಿ ಎಚ್. 10 ಪರ್ಸನ್ಸ್ ಇದ್ರೆ ಹಿಯರ್, ಹಿಯರ್. 12 ಪರ್ಸನ್ಸ್ ಇದ್ರೆ ಸೇಮ್ ಥಿಂಗ್, ಏನಿಲ್ಲ, ಅಪೋಸಿಟ್ ಇರಲೇಬೇಕು. ನೀವು ಅಪೋಸಿಟ್ ಮಾಡಲಿಲ್ಲಪ್ಪ ಅಂತಂದಾಗ ರಾಂಗ್ ಆಗುತ್ತೆ ಅದು. ಓಕೆನಾ? ಇವನ್ ನಂಬರ್ ಆಫ್ ಪರ್ಸನ್ಸ್ ಇದ್ದಾಗ ಅಪೋಸಿಟ್ಸ್ ಇರಲೇಬೇಕು. ಆಡ್ ನಂಬರ್ ಆಫ್ ಪರ್ಸನ್ಸ್, ವೆನ್ ದ ನಂಬರ್ ಆಫ್ ಪರ್ಸನ್ಸ್ ಆರ್ ಆಡ್, ದಟ್ ಈಸ್ 5, 7, 9, 11, like this. How to consider? See, 1 ಅದನ್ನು ನಾವು ಇವಾಗ ಅಪೋಸಿಟ್ ಇರಲೇಬೇಕನ್ನೋದಿಲ್ಲ. ಎಲ್ಲಾದರೂ ಇರಲಿ, ಬಟ್ ಪ್ಲೇಸ್ ಮಾಡಬೇಕು. ಎಲ್ಲಾದರೂ ಇರಲಿ ಅಂತಂದ ತಕ್ಷಣವೇ 1, 2, 3, 4, 5. ನೋ, ಒಂದು ಕಡೆಯಿಂದ ಸ್ಟಾರ್ಟ್ ಆಗ್ತಿದೆ ಅಂತಂದಮೇಲೆ ಇನ್ನೊಂದು ಎಂಡ್ ಅಲ್ಲಿಗೆ ಆಗಬೇಕು. ಆ ಲೈನ್ಗೆ, ಆ ಪರ್ಸನ್ಗೆ ಆಗಬೇಕು ಎಂಡು. ಆ ರೀತಿ ನಾವು ಸರ್ಕಲ್ ರೆಪ್ರೆಸೆಂಟ್ ಮಾಡ್ತೀವಿ. ಇವಾಗ 5 ಜನ ಕೊಟ್ಟಾಗ ಆಡ್ ನಂಬರ್ ಇದೆ ಬಿಡಪ್ಪ ಸರ್ ಹೇಳಿದ್ದಾರೆ ಎಲ್ಲೋ ಕಡೆಯಿಂದ ಹಾಕೋಣ. ನೋ, ಇದು ಈ ರೀತಿ ಅಲ್ಲ. ಅರ್ಥ ಆಗ್ತಿದೆಯಾ? ಸೊ
ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು? 1 2 3 4 5 ಈ ರೀತಿ. 7 ಮಾಡ್ಬೇಕಂತಂದರೆ ಓಕೆ ಎಲ್ಲಾದರೂ ಒಂದು ಕಡೆ. 9 ಮಾಡಬೇಕಂದ್ರೆ ಸಿ, ಅರ್ಥ ಆಗ್ತಿದೆಯಾ? ಸೇಮ್ ಥಿಂಗ್, ಔಟ್ಸೈಡ್ ಇನ್ಸೈಡ್ ಇದ್ದರೆ ಇನ್ಸೈಡ್, ಔಟ್ಸೈಡ್ ಇದ್ದರೆ ಔಟ್ಸೈಡ್, ಲೈಕ್ ದಿಸ್. ಕ್ಲಿಯರ್? ಏನಂತ ಮೆನ್ಷನ್ ಮಾಡ್ತಾರೆ? 7 persons 5 persons ಆರ್ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತಂದರೆ ಇನ್ಸೈಡ್ ಆರೋ ಮಾರ್ಕ್, ಔಟ್ಸೈಡ್ ದ ಸೆಂಟರ್ ಅಪ್ಪ ಅಂತಂದರೆ ಔಟ್ಸೈಡ್ ಆರೋ ಮಾರ್ಕ್. ಕ್ಲಿಯರ್? ಸೊ ಇದು ಕಾನ್ಸೆಪ್ಟ್. ಗಾಟ್ ಇಟ್? ಇಫ್ ಯು ವಾಂಟ್ ಟೇಕ್ ಸ್ಕ್ರೀನ್ಶಾಟ್ ಆರ್ ನೋಟ್ ಇಟ್ ಡೌನ್. ನೆಕ್ಸ್ಟ್ ಒನ್, ಟ್ರಯಾಂಗಲ್. ಟ್ರಯಾಂಗಲ್ ನೋಡಿ ನಿಮ್ಗೆ ಗೊತ್ತಲ್ವಾ, 3 sides ಇದ್ದರೆ ಟ್ರಯಾಂಗಲ್ ಆಗುತ್ತೆ. ಓಕೆ, ಇಲ್ಲಿ ಯಾವ ರೀತಿ ರೆಪ್ರೆಸೆಂಟೇಷನ್ ಪರ್ಸನ್ಸ್ ಎಲ್ಲೆಲ್ಲ ಪ್ಲೇಸ್ ಮಾಡಿರ್ತಾರೆ? ಒನ್ ಪಾಸಿಬಿಲಿಟಿ ಈಸ್ ಈಚ್ ಕಾರ್ನರಲ್ಲಿ ಒಬ್ಬ ಪರ್ಸನ್ ಕೂತಿದ್ದಾರೆ, ಈಚ್ ಕಾರ್ನರಲ್ಲಿ 1 person ಕೂತಿದ್ದಾರೆ, ಈಚ್ ಸೈಡಲ್ಲಿ 1 person ಕೂತಿದ್ದಾರೆ. ಟೋಟಲ್ ಎಷ್ಟಾಯಿತು? 6 persons. ಇಫ್ ಸಮ್ಟೈಮ್ಸ್ 9 persons ಕೊಟ್ಟಾಗ ಯಾವ ರೀತಿ ಮಾಡಬೇಕು? ಇದು 6 persons, ಓಕೆನಾ? 9 persons ಕೊಟ್ಟಾಗ ದೇ ಮೇ ಆಸ್ಕ್ ಅಗೇನ್ 3 persons ಈಚ್ ಕಾರ್ನರಲ್ಲಿ ಇರ್ತಾರೆ. ರಿಮೈನಿಂಗ್ ಎಷ್ಟು? 6 persons ಸೈಡಲ್ಲಿ ಇಬ್ಬಿಬ್ರು ಅಂತಲೂ ಮೆನ್ಷನ್ ಮಾಡಬಹುದು, ಲೈಕ್ ದಿಸ್. 9 ಆಯ್ತಾ? ಎಸ್. ಸಮ್ಟೈಮ್ಸ್ ದೇ ವಿಲ್ ನಾಟ್ ಗಿವ್ ರಿಗಾರ್ಡಿಂಗ್ ಕಾರ್ನರ್. ಕಾರ್ನರ್ ಬಗ್ಗೆ ಕೊಟ್ಟೇ ಇಲ್ಲ ಅಂತಂದಾಗ 6 person ಇಲ್ಲೇ 1 2 3 4 5 6. ಅಗೇನ್ 9 person ಕೊಟ್ಟಾಗ ಕಾರ್ನರ್ ಕೊಟ್ಟೇ ಇಲ್ಲ ಅಂತಂದಾಗ 3 persons ಈಚ್ ಸೈಡಲ್ಲೇ ಇರ್ತಾರೆ, ಲೈಕ್ ದಿಸ್. ಅರ್ಥ ಆಗ್ತಿದೆಯಾ? ರೆಪ್ರೆಸೆಂಟೇಷನ್ ಯಾವ ಥರ ಪಾಸಿಬಿಲಿಟೀಸ್ ದೇ ಮೇ ಆಸ್ಕ್ ಇನ್ ದ ಕ್ವಶನ್. ಕ್ಲಿಯರ್? ಪರ್ಸನ್ಸ್ ಕೊಟ್ಟಾಗ ಎಷ್ಟು ಜನ ಪರ್ಸನ್ ಕೊಟ್ಟಿರ್ತಾರೆ ನೋಡಿ, ಈ ರೀತಿ ರೆಪ್ರೆಸೆಂಟ್ ಮಾಡಿ. ಕಂಟಿನ್ಯೂಷನ್ ಕಂಪ್ಲೀಟ್ ಓದಿ ಒಂದು ಸ್ಟೇಟ್ಮೆಂಟ್ ಫುಲ್ಲು. 7 persons ಈಚ್ ಪರ್ಸನ್ ಅಂದರೆ 3 persons ಸಿಟ್ ಇನ್ ದ ಕಾರ್ನರ್, 3 persons ಸಿಟ್ ಇನ್ ಆನ್ ದ ಸೈಡ್ಸ್, 2 persons ಸಿಟ್ ಆನ್ ದ ಸೈಡ್ಸ್, ಲೈಕ್ ದಿಸ್. ಈ ಥರ ಕೊಟ್ಟರೆ ರೆಪ್ರೆಸೆಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸ್ಕ್ವಯರ್. ಎಸ್, all sides are equal. 4 corners, persons are sitting, 4 persons are sitting in the 4 corners, 4 persons are sitting on each sides facing inside. ಈ ರೀತಿ ರೆಪ್ರೆಸೆಂಟೇಷನ್ ಇರಬೇಕು. ಇಲ್ಲಿ ನಿಮಗೆ ಜಾಸ್ತಿ ಸೈಡ್ಸಲ್ಲಿ 2 persons ಕೇಳೋದು ರೇರ್, ಯಾಕಂತಂದರೆ ಈಕ್ವಲ್ ಇದ್ದಾಗ ಇದೇ ಥರನೇ ಕೊಡ್ತಾರೆ, ಜಾಸ್ತಿ ಕೇಳಲ್ಲ. ಸೈಡ್ಸಲ್ಲಿ 2 persons. ಕಾರ್ನರಲ್ಲಿ ಇಬ್ರು ಕೊಡೋಕ್ಕಾಗಲ್ಲ ಯಾವತ್ತೂ, ಯಾವುದೇ ಕಾರ್ನರಲ್ಲೂ ಕೂತ್ರೆ ಒಬ್ಬನೇ ಪರ್ಸನ್ ಇರಬೇಕು, ಇಬ್ಬರು ಆಗಲ್ಲ. ಸೊ ಈ ರೀತಿ ಇದು ಟೋಟಲ್ ಆಗಿ 8 ಜನ, ಓಕೆನಾ? ನೆಕ್ಸ್ಟ್ ರೆಕ್ಟ್ಯಾಂಗಲ್ ನೋಡಿ, ಸೇಮ್ ಥಿಂಗ್ ಅಲ್ವಾ, ಸ್ಕ್ವಯರ್ ಮತ್ತು ರೆಕ್ಟ್ಯಾಂಗಲ್, ಬಟ್ ಲಾಂಗರ್ ಸೈಡ್ ಶಾರ್ಟರ್ ಸೈಡ್ ಅಂತ ಬರುತ್ತೆ. ಇದನ್ನು ನಾವು ದಿಸ್ ಒನ್ ಲಾಂಗರ್ ಸೈಡ್ ಅಂತ ಕರಿತೀವಿ, ದಿಸ್ ಒನ್ ಶಾರ್ಟರ್ ಸೈಡ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಎಸ್. ಸೇಮ್ ಥಿಂಗ್ ಇಲ್ಲಿ ಕಾರ್ನರಲ್ಲಿ 4 person ಅಂತ ಮೆನ್ಷನ್ ಮಾಡಿದರೆ, ಶಾರ್ಟರ್ ಸೈಡಲ್ಲಿ ಓನ್ಲಿ 1 person, ಲಾಂಗರ್ ಸೈಡಲ್ಲಿ 2 person. ದೇ ಮೇ ಆಸ್ಕ್, ಶಾರ್ಟರ್ ಸೈಡಲ್ಲಿ ಸಿಂಗಲ್ ಪರ್ಸನ್, ಲಾಂಗರ್ ಸೈಡಲ್ಲಿ 2 persons ಕೊಡಬಹುದು, ಕೇಳಬಹುದು. ಇಲ್ಲ ಅಂತಂದ್ರೆ 1 person ಇದ್ದರೆ 1 person ರೆಪ್ರೆಸೆಂಟ್ ಮಾಡಿ. ಕ್ಲಿಯರ್? ಎಸ್, ಐ ಹೋಪ್ ಇಲ್ಲಿ ತನಕ ಏನು ಡೌಟ್ ಇಲ್ಲ. ನೆಕ್ಸ್ಟು ಸಮ್ ವರ್ಡ್ಸ್ ಆರ್ ಸಮ್ concepts, some concepts to be remembered, some points or some concepts to be remembered. First one, while solving problems, ಒಂದು ಎಷ್ಟೋ ಸ್ಟೇಟ್ಮೆಂಟ್ ಸೇರಿಬಿಟ್ಟು ಒಂದು ಪ್ಯಾರಾಗ್ರಾಫ್ ಕೊಡ್ತಾರಲ್ವ ಸೀಟಿಂಗ್ ಅರೇಂಜ್ಮೆಂಟಲ್ಲಿ, ಒಂದೊಂದು ಸ್ಟೇಟ್ಮೆಂಟ್ ಮೆನ್ಷನ್ ಮಾಡಿರ್ತಾರೆ. ಆ ಸ್ಟೇಟ್ಮೆಂಟ್ ಮೀನಿಂಗ್ ಏನು? ಹಿಯೋ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಅಂದಾಗ ನಾವು ಅದನ್ನು ಅರೇಂಜ್ ಮಾಡಬೇಕು ಅಟ್ ಲಾಸ್ಟ್.
ಹೌದಾ, ಸಮ್ ಪರ್ಸನ್ಸ್ದು. ಬಟ್ ಎಲ್ಲಾನು ಸ್ಟ್ರೇಟ್ ಆಗಿ ನಿಮಗೆ ಡೈರೆಕ್ಟ್ ಆಗಿ ಕೊಡ್ತಾರಂತ ಇಲ್ಲ ಅಲ್ವಾ, ಹಿಂಟ್ ಕೊಟ್ಟಿರ್ತಾರೆ ಅವ್ರು ಅಷ್ಟೇ. ಆ ಹಿಂಟ್ ಕೊಟ್ಟಾಗ ಪಾಸಿಬಿಲಿಟಿ ಅನ್ನೋದು ಇಲ್ಲಿ ವರ್ಡ್ ಯೂಸ್ ಆಗುತ್ತೆ, ಪಾಸಿಬಿಲಿಟಿ ಬಂದೇ ಬರುತ್ತೆ, ಹೌದಲ್ವಾ? ಎಸ್, ಪಾಸಿಬಿಲಿಟಿ ಅಂತಂದರೆ ಏನು ಅಂದರೆ, ಇವಾಗ ನಾವು ಸಾಲ್ವ್ ಮಾಡ್ತೀರ, ನೀವು ಸ್ಟಾರ್ಟ್ ಮಾಡ್ತೀರ ಸಾಲ್ವ್ ಮಾಡೋಕ್ಕೆ, ಓಕೆನಾ? ಸ್ಟಾರ್ಟ್ ಮಾಡೋ ಟೈಮಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟ್ಮೆಂಟ್, 3 persons are sitting between A and B. ಸ್ಟೇಟ್ಮೆಂಟ್ ಈ ರೀತಿ ಇದೆ. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಓ, ಎ ಮತ್ತು ಬಿ ಮಧ್ಯೆ 3 ಜನ ಇದಾರಂತೆ, ಅದೇ ಮೀನಿಂಗ್ ಅಲ್ವಾ? ಎ ಆದಮೇಲೆ 1 2 3 ಬಿ ಇದ್ದಾನೆ, ಕರೆಕ್ಟ್? ಎಸ್ ಸರ್, ಇದು ಒಂದೇ ಪಾಸಿಬಿಲಿಟಿ. ಎನೇ ಫಸ್ಟ್ ಬರುತ್ತೆ, ಬಿನೇ ಸೆಕೆಂಡ್ ಬರುತ್ತೆ. ಅವರೆಲ್ಲಾದರೂ ಮೆನ್ಷನ್ ಮಾಡಿದಾರಾ ಎ ಫಸ್ಟ್ ಬರ್ತಾನೆ ಬಿ ಸೆಕೆಂಡ್ ಬರ್ತಾನೆ ಅಂತ ಎಲ್ಲಾದರೂ ಹೇಳಿದಾರಾ? ನೋ, ದೇ ಹ್ಯಾವ್ ಮೆನ್ಷನ್ಡ್ 3 persons are sitting between A and B. Either this or 3 persons are sitting between A and B or this. ಎ ಮತ್ತು ಬಿ ಮಧ್ಯೆ 3 ಜನ ಇದ್ದಾರೆ, ಕರೆಕ್ಟ್. ಎ ಮತ್ತು ಬಿ ಮಧ್ಯೆ 3 ಜನನೂ ಇದ್ದಾರೆ, ಕರೆಕ್ಟ್. ಇಲ್ಲಿ 2 ಪಾಸಿಬಿಲಿಟೀಸ್ ಬರ್ತಾ ಇದೆ ನಮಗೆ, ಇದನ್ನು ನಾವು ಪಾಸಿಬಿಲಿಟೀಸ್ ಅಂತ ಕರಿತೀವಿ. ಈ ಥರ ನಿಮಗೆ ಯಾವುದೇ ಒಂದು ಎಕ್ಸಾಮಲ್ಲಿ, ಯಾವುದೇ ಒಂದು ಕ್ವಶನಲ್ಲಿ ನಿಮಗೆ ಈ ಥರ ಸಿಕ್ಕರೆ ಅವಾಗ ನೀವು ಪಾಸಿಬಿಲಿಟೀಸ್ ಥ್ರೂನೇ ಸಾಲ್ವ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇದು ಪಾಸಿಬಿಲಿಟಿ ಅಂದರೆ, ಓಕೆ? ನೆಕ್ಸ್ಟ್ ಅರ್ಥ ಆಯ್ತಾ? 3 persons ಆರ್ ಸಿಟ್ಟಿಂಗ್ ಬಿಟ್ವೀನ್ ಎ ಆ್ಯಂಡ್ ಬಿ. ಬಿಟ್ವೀನ್ 3 ಇರ್ತಾರಷ್ಟೇ, ಓಕೆನಾ? ಕನ್ಫ್ಯೂಸ್ ಬೇಡ. ನೆಕ್ಸ್ಟ್ 4 persons ಆರ್ ಸಿಟ್ಟಿಂಗ್ ಅಂತಂದರೆ ಬಿಟ್ವೀನ್ ಎಷ್ಟು? 4. ಈದರ್ ದಿಸ್ ಆರ್ ದಿಸ್. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. A is 3 places away or far from, after, behind, before. Okay. A is 3 places away from B. away ಅಂದರೆ, ಫಾರ್ ಅಂದರೆ, ಫ್ರಮ್, ಆಫ್ಟರ್ ಇದೆಲ್ಲನೂ ಸೇಮ್ ಮೀನಿಂಗ್ ಕೊಡುತ್ತೆ. ಲೈಕ್ A is 3 places away from B. A is 3 places from B. A is 3 places far from B. A is 3 places after B. A is 3 places behind B. ಈ ರೀತಿ ಇದ್ದಾಗ ನನಗೆ ಇವಾಗ ಹೇಳಿ ಅರೇಂಜ್ಮೆಂಟಲ್ಲಿ ಏನು ಬರುತ್ತೆ? ಇಷ್ಟೊಂದು ಬೇಡ, ಇವಾಗ ಹೇಳಿ. ಕನ್ಸಿಡರಿಂಗ್ ಬಿ, considering B, A is 3 places away. Tell me how many persons are there between B and A? How many persons will be there between B and A? If I consider 3 places away ಅಂತ ಕನ್ಸಿಡರ್ ಮಾಡಿದ್ರೆ, ವಾಟ್ ಇಸ್ ದ ಮೀನಿಂಗ್ ಆಫ್ 3 places away? ಬಿಟ್ವೀನ್ ಎಷ್ಟು ಜನ ಇರಬೇಕು? ಈ ಥರ ಸ್ಟೇಟ್ಮೆಂಟಲ್ಲಿ ಕನ್ಫ್ಯೂಸ್ ಆಗೋದು ತುಂಬ ಜನ. ನೋಡಿ, 3 places away ಅಂತಂದಾಗ ಬಿಟ್ವೀನ್ 3 places ಬರಲ್ಲ, ರಾಂಗ್. ಬಿಟ್ವೀನ್ 3 ಬರಲ್ಲ. ಬಿ ಎ ಈಸ್ 3 places away ಅಂತಂದಾಗ ಬಿಟ್ವೀನ್ 3 ಬರೋದು ರಾಂಗ್. ಏನು ಬರುತ್ತೆ? -1 ಗ್ಯಾಪ್, -1 ಮಾಡಬೇಕು. ಅಂದರೆ 3 - 1 2 ಗ್ಯಾಪ್ಸ್ ಇರುತ್ತೆ. ಎ ಈಸ್ 4 places away ಅಂತಂದಾಗ 4 - 1 3 ಗ್ಯಾಪ್ಸ್ ಇರುತ್ತೆ ಬಿಟ್ವೀನ್ 3 ಜನ. ಥರ್ಡ್ ಪೊಸಿಷನಲ್ಲಿ ಅವನು ಇರ್ತಾನೆ. ಬಿ ಎ ಫಸ್ಟ್ ಅವೇ, ಸೆಕೆಂಡ್ ಅವೇ, ಥರ್ಡ್ ಅವೇ. 3 places away from B, 3 places far from B. ಅರ್ಥ ಆಗ್ತಿದೆಯಾ? ಕನ್ಫ್ಯೂಸ್ ಆಗಬೇಡಿ, ಇದು ಇಂಪಾರ್ಟೆಂಟ್ ಒನ್, ಇಲ್ಲಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, ಓಕೆನಾ? ಸೊ ಇದು ರಾಂಗ್. ಸೇಮ್ ವೇ ಎ ಈಸ್ 3 places away from B. ಅವ್ರು ರೈಟ್ ಅಂತ ಹೇಳಿದಾರಾ, ಲೆಫ್ಟ್ ಅಂತ ಹೇಳಿದಾರಾ? ನೋ. ಸೊ ಇಲ್ಲಿ ಎರಡು ಅಗೇನ್ ಪಾಸಿಬಿಲಿಟಿ ಬರುತ್ತೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಎ ಈಸ್ 3 places away from B, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್. ಬಿ
ಬಿದ್ರ ಲೆಫ್ಟಿಗೆ ಎ ಬರುತ್ತೆ, ಆರ್ ಎಲ್ಸ್ ಬಿದ್ ರೈಟಿಗೆ ಎ ಬರುತ್ತೆ, ಬೇಸ್ಡ್ ಆನ್ ಸ್ಟೇಟ್ಮೆಂಟ್, ಬೇಸ್ಡ್ ಆನ್ ಪ್ರಾಬ್ಲಮ್ ವಿ ನೀಡ್ ಟು ಸಾಲ್ವ್. ಬಟ್ ಇಲ್ಲಿ ಆಫ್ಟರ್ ಅಂತ ಕೊಟ್ಟಾಗ ಆಬ್ವಿಯಸ್ಲಿ ಬಿ ಎ ಈಸ್ 3 places ಆಫ್ಟರ್. ಬಿಹೈಂಡ್ ಅಂತ ಕೊಟ್ಟಾಗ ಆಬ್ವಿಯಸ್ಲಿ ಗಾಟ್ ಇಟ್, ಸಿಂಪಲ್ ಒನ್. ಅರ್ಥ ಆಯ್ತಾ? 3 places away, 4 places away, 5 places away, ನಥಿಂಗ್ ಎಲ್ಸ್, -1 ಗ್ಯಾಪ್ ಅಷ್ಟೇ ಇರುತ್ತೆ ಮಿಡಲಲ್ಲಿ. ಕ್ಲಿಯರ್? ಎಸ್. ಇಫ್ ಯು ವಾಂಟ್ ಟೇಕ್ ಅ ಸ್ಕ್ರೀನ್ಶಾಟ್ ಆರ್ ಎಲ್ಸ್ ನೋಟ್ ಇಟ್ ಡೌನ್. LRS. ಓಕೆ, ನೆಕ್ಸ್ಟ್ ಸೀಟಿಂಗ್ ಅರೇಂಜ್ಮೆಂಟಲ್ಲಿ ಏನು ಇಂಪಾರ್ಟೆಂಟ್, ಫಸ್ಟಿಗೆ ಲೀನಿಯರ್ ಸೀಟಿಂಗ್ ಅರೇಂಜ್ಮೆಂಟ್ ಸಾಲ್ವ್ ಮಾಡ್ತಾ ಹೋಗೋಣ. ಪಾಸಿಬಿಲಿಟೀಸ್ ಬಂದರೆ ತೊಗೊಳ್ಳಿ, ಏನು ಡೌಟ್ ಇದ್ರೂ ಅದರಲ್ಲೇ ಸಾಲ್ವ್ ಮಾಡ್ತಾ ಹೋಗೋಣ. ಕ್ಲಿಯರ್? ಲೆಫ್ಟ್ ರೈಟ್ ಗೊತ್ತಾಗಬೇಕು, ಮೇನ್ ಥಿಂಗ್ ಅದೇ ಇಂಪಾರ್ಟೆಂಟ್. ಸೆಕೆಂಡ್ ಟು ದ ರೈಟ್, ಸೆಕೆಂಡ್ ಟು ದ ಲೆಫ್ಟ್, ಥರ್ಡ್ ಟು ದ ರೈಟ್, ಥರ್ಡ್ ಟು ದ ಲೆಫ್ಟ್, ಇಮಿಡಿಯೇಟ್ ರೈಟ್, ಇಮಿಡಿಯೇಟ್ ಲೆಫ್ಟ್ ಗೊತ್ತಿರಬೇಕು. ಬಿಟ್ವೀನ್ ಗೊತ್ತಾಯ್ತಲ್ವಾ ಯಾವ ರೀತಿ ತೊಗೋಬೇಕಂತ, ಪಾಸಿಬಿಲಿಟೀಸ್ ಬರುತ್ತೆ ತೊಗೋಬೇಕು. ಅವೇ ಅದೆಲ್ಲ ಕಾನ್ಸೆಪ್ಟ್ ಗೊತ್ತಾಯ್ತಾ? ಎಸ್. So we'll start the problem now. Okay, now we'll start the problems. First question here. ಓದಿ ಫಸ್ಟಿಗೆ ಎಲ್ಲ ಸ್ಟೇಟ್ಮೆಂಟ್ ಕಂಪ್ಲೀಟ್ ಓದಿ, ಆಮೇಲೆ ಸ್ಟೇಟ್ಮೆಂಟ್ ಬೈ ಸ್ಟೇಟ್ಮೆಂಟ್ ಸಾಲ್ವ್ ಮಾಡ್ತಾ ಹೋಗಿ. ಅವ್ರು ಏನು ಕೊಟ್ಟಿದ್ದಾರೆ, ಫೇಸಿಂಗ್ ಟುವರ್ಡ್ಸ್ ನಾರ್ತ್, ಸಿಟ್ಟಿಂಗ್ ಇನ್ ಅ ರೋ. ರೋ ಅಂತಂದರೆ ಸ್ಟ್ರೇಟ್ ಲೈನ್, ಲೀನಿಯರ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಓಕೆನಾ? ಟ್ರೈ ಟು ಸಾಲ್ವ್. ನೋಡೋಣ ಎಷ್ಟು ಟೈಮ್ ತೊಗೋತೀರಾ ಆ್ಯಂಡ್ ಯಾರ್ದೆಲ್ಲ ಕರೆಕ್ಟ್ ಆಗುತ್ತೆ. ವಿಲ್ ಸಿ. ಸಾಲ್ವ್ ಮಾಡಿ ಫಾಸ್ಟ್, ಬೇಗ. ಎಸ್ ಕರೆಕ್ಟ್. ಹಾಂ, ಸಾಲ್ವ್ ಮಾಡಿ. 6 persons ಕೊಟ್ಟಿದ್ದಾರೆ, ನೇಮ್ನು ಕೊಟ್ಟಿದ್ದಾರೆ. LMNPQR ಆರ್ ಸಿಟ್ಟಿಂಗ್ ಇನ್ ಅ ರೋ ಫೇಸಿಂಗ್ ಟುವರ್ಡ್ಸ್ ನಾರ್ತ್, ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಅಂದರೆ ಇದೇನಕ್ಕೆ ಕೊಡ್ತಾರಪ್ಪ ಅಂತಂದರೆ, ಸಮ್ ಜನ ಇರ್ತಾರೆ, ಹೇಳ್ತೀನಿ ಅದನ್ನು ನೋಡಿ. ಆರ್ ಜನ ಅಲ್ವಾ, 6 ಜನ ಅಂತ ಕೊಟ್ಟಿದ್ದಾರೆ. LMNPQR ಅಂತ ಕೊಟ್ಬಿಟ್ಟಿದಾರಲ್ವ. ಫಸ್ಟಿಗೆ ಎಲ್ ಬರ್ತಾನೆ, ಆಮೇಲೆ ಆಮೇಲೆ QPQR. ಓಕೆ, ಇದೇ ಕರೆಕ್ಟ್ ಅಂತ ಅಂದ್ಕೊಂಡು ಪ್ರಾಬ್ಲಮ್ಸ್ ಕೊಟ್ಟಿರ್ತಾರಲ್ವ, ಸಬ್ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಹೋಗ್ತೀರಾ? ನೋ, ಇದಲ್ಲ. ಅದಕ್ಕೆ ಕೊಟ್ಟಿರೋದು. ಇದು ಮೀನಿಂಗ್ ಏನು, ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್, ಸೇಮ್ ಆರ್ಡರಲ್ಲಿ ಇರಲ್ಲ. ಓಕೆ, ಎಸ್. ಟ್ರೈ ಟು ಸಾಲ್ವ್ ನೌ. ದೇರ್ ಆರ್ 3 persons ಬಿಟ್ವೀನ್ P and M. ಎಸ್, ಪಾಸಿಬಿಲಿಟಿ ಬರುತ್ತೆ. P is not at any of the ends. Okay, nice. There are 3 persons between L and Q. N is to the left of R. L is at one of the ends. M is to the right of P. Solve fast. I'll give time. Solve fast. 1 minute. Questions illiದೆ. See. These are the questions, sub questions. ಫಸ್ಟ್ ಸಾಲ್ವ್ ಮಾಡಿ. ಓಕೆ, ಬೇಸಿಕ್ಕಿಂದನೇ ಹೋಗೋಣ, ಸ್ಮಾಲ್ ಪ್ರಾಬ್ಲಮಿಂದನೇ ಹೋಗೋಣ. ಇನ್ನು ನಮಗೆ ತುಂಬ ಇದೆ ಪ್ರಾಬ್ಲಮ್ ಸೀಟಿಂಗ್ ಅರೇಂಜ್ಮೆಂಟಲ್ಲಿ. ಓಕೆ, ಎಸ್, ವಿಲ್ ಸಾಲ್ವ್. ಹೌ ಮೆನಿ ಆಫ್ ಯು ಸಾಲ್ವ್? ಓಕೆ, ವಿಲ್ ಚೆಕ್. 1 2 3 4 5 6 ಟೋಟಲ್ 6 persons. LMNPQR ಅದು ಬಿಡಿ, ಗೊತ್ತಾಯ್ತಲ್ವಾ? ಆಲ್ ಆರ್ ಫೇಸಿಂಗ್ ಟುವರ್ಡ್ಸ್ ನಾರ್ತ್ ಡೈರೆಕ್ಷನ್. ನಾರ್ತಲ್ಲಿ ರೈಟ್ ಈ ಕಡೆ, ಲೆಫ್ಟ್ ಈ ಕಡೆ. ಎಸ್. ದೇರ್ ಆರ್ 3 persons ಬಿಟ್ವೀನ್ P and M. P and M ಮಿಡಲಲ್ಲಿ 3 persons ಇದ್ದಾರಂತೆ. ಬಟ್ ಎಲ್ಲಿ ಪ್ಲೇಸ್ ಮಾಡ್ತೀರಾ? ಟೋಟಲ್ 6 ಜನ ಇಲ್ಲಿ ಕಾಣಿಸ್ತಾ ಇದ್ದಾರೆ, 6 ಪ್ಲೇಸಸ್ ಇದೆ. P ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು, ಆರ್ ಎಲ್ಸ್ ಈ ಕಡೆನೂ ಬರ್ಬೋದು, ಈ ಕಡೆ. ಬಟ್ P ಈಸ್ ನಾಟ್ ಎಟ್ ಎನಿ ಆಫ್ ದ ಎಂಡ್ಸ್. ದಿಸ್ ಈಸ್ ಎಂಡ್, ದಿಸ್ ಈಸ್ ಆನ್ ಎಂಡ್. ಇದೂ ಒಂದು ಎಂಡು, ಇದೊಂದು ಎಂಡ್ ಅಂತಂದಾಗ ಇಲ್ಲಿ P ಬರಲ್ಲ. ರಿಮೈನಿಂಗ್ ಇಫ್ ಐ ಪ್ಲೇಸ್ P ಹಿಯರ್ ಬಿಟ್ವೀನ್ 3 persons, M ಇಲ್ಲಿ ಬರುತ್ತೆ. ಒನ್ ಮೋರ್ ಪಾಸಿಬಿಲಿಟಿ ಬರುತ್ತಲ್ವಾ? ಒಬ್ವಿಯಸ್ಲಿ ನಾನೇನು ಹೇಳಿದ್ದೆ, ಬಿಟ್ವೀನ್ ಅಂತ ಬಂದಾಗ ಚೇಂಜ್ ಆಗ್ಬೋದು ಅವ್ರವ್ರ ಪೊಸಿಷನ್. P ಅಗೇನ್ ಇಲ್ಲಿ ಬರಲ್ಲ ಎಂಡಲ್ಲಿ. ಇಫ್ ಐ ಪ್ಲೇಸ್ P ಹಿಯರ್ 1 2 3, M ಇಲ್ಲಿ ಬರುತ್ತೆ. ಅದೇ ಬಿಟ್ವೀನ್ ಬರುತ್ತಾ P ಇಲ್ಲಿ ಬಂದರೆ 3 persons ಪ್ಲೇಸ್ ಮಾಡಿದರೆ M ಎಲ್ಲಿ ಪ್ಲೇಸ್ ಮಾಡ್ತೀರಾ? ನೋ. ಸೇಮ್ P ಇಲ್ಲಿ ಬಂದರೆ 3 persons ಇಲ್ಲಿದ್ದಾರೆ ಆಲ್ರೆಡಿ, M ಎಲ್ಲಿ ಪ್ಲೇಸ್ ಮಾಡ್ತೀರಾ? ಇದೇ ಲಾಸ್ಟ್, ಇದು ಎಂಡು, ಇದು ಎಂಡು. ಸೊ 2 ಪಾಸಿಬಿಲಿಟಿ ಬರ್ತಾ ಇದೆ. ಸಾಲ್ವ್ ಮಾಡಿ ಇದರಿಂದ. ನೆಕ್ಸ್ಟ್, ದೇರ್ ಆರ್ 3 persons ಬಿಟ್ವೀನ್ L and Q. ಒಂದು ಕಡೆ ಬರ್ಕೊಳ್ಳಿ, ತಪ್ಪೇನಿಲ್ಲ. ಈ ಥರ ರಫ್ ಡೈಗ್ರಾಮ್ ಹಾಕಿ ಅಂದಾಗಲೇ ನಿಮಗೆ ಈಸಿಯಾಗಿ ಸಿಗುತ್ತೆ. ಇಲ್ಲ ಅಂತಂದರೆ ನಾವು ಎಲ್ಲಿ ಸಾಲ್ವ್ ಮಾಡಬೇಕಪ್ಪ ಅನ್ನೋದು ಕನ್ಫ್ಯೂಸ್ ಆಗಿಬಿಡುತ್ತೆ, ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ. ದೇರ್ ಆರ್ 3 persons ಬಿಟ್ವೀನ್ L and Q. N is to the left of R. N is to the left of R.
ಆರ್ದು ಲೆಫ್ಟಿಗೆ ಎನ್ ಇದಾನಂತೆ. ಓಕೆ, ಎಲ್ ಈಸ್ ಅಟ್ ಒನ್ ಆಫ್ ದ ಎಂಡ್ಸ್. ಇಟ್ಸ್ ಈಸಿ ನೌ. ಎಲ್ ಈಸ್ ಅಟ್ ಒನ್ ಆಫ್ ದ ಎಂಡ್ಸ್. ಎಲ್ ಬಿಟ್ವೀನು ಎಲ್ ಮತ್ತೆ ಕ್ಯೂ ಬಿಟ್ವೀನ್ 3 ಜನ ಇದ್ದಾರೆ. ಎಲ್ ಒನ್ ಆಫ್ ದ ಎಂಡ್ಸ್ ಅಂತೆ. ಈ ಪಾಸಿಬಿಲಿಟಿಯಲ್ಲಿ ಇದು ಫಸ್ಟ್ ಪಾಸಿಬಿಲಿಟಿ, ದಿಸ್ ಇಸ್ ಸೆಕೆಂಡ್ ಪಾಸಿಬಿಲಿಟಿ. ಓಕೆನಾ, ಕಾಣಿಸ್ತಾ ಇದೆಯಲ್ವಾ? ಎಸ್, ಎಲ್ಲೋ ಒನ್ ಎಂಡಲ್ಲಿ ಇದ್ದಾನೆ. ಈ ಪಾಸಿಬಿಲಿಟಿಯಲ್ಲಿ ಎಮ್ ಆಲ್ರೆಡಿ ಒಂದು ಎಂಡಲ್ಲಿ ಇದೆ. ಏನೋ ಒಂದೇ ಎಂಡಲ್ವಾ ಇರೋದು, ಎಲ್ ಇಲ್ಲಿ ಬರುತ್ತೆ. ಇಲ್ಲಿ ಇನ್ ದಿಸ್ ಕೇಸ್ ಎಲ್ ಈ ಕಡೆ ಬರುತ್ತೆ. ಬಿಟ್ವೀನ್ ಎಲ್ ಆ್ಯಂಡ್ ಕ್ಯೂ 3 ಪರ್ಸನ್ಸ್. ಬಿಟ್ವೀನ್ ಎಲ್ ಆ್ಯಂಡ್ ಕ್ಯೂ 3 ಪರ್ಸನ್ಸ್. ಖತಮ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಎನ್ ಈಸ್ ಟು ದ ಲೆಫ್ಟ್ ಆಫ್ ಆರ್ ಅಂತ ಕೊಟ್ಟಿದ್ದಾರಲ್ಲ, ಇದೆಯಲ್ವಾ? ಎನ್ ಈಸ್ ಟು ದ ಲೆಫ್ಟ್ ಆಫ್ ಆರ್. ಆರ್ ಎಲ್ಲಾದರೂ ಪ್ಲೇಸ್ ಮಾಡಿದ್ರೆ ಅದು ಲೆಫ್ಟಿಗೆ ಎನ್ ಬರಬೇಕು. ಎರಡೇ ಪ್ಲೇಸ್ ಖಾಲಿ ಇರೋದು ಎನ್ ಅಲ್ವಾ? ಸಾರಿ, ಎಸ್, ಎನ್ ಈಸ್ ಟು ದ ಲೆಫ್ಟ್ ಆಫ್ ಆರ್. ಇಲ್ಲಿನೂ ಸೇಮ್, ಎನ್ ಈಸ್ ಟು ದ ಲೆಫ್ಟ್ ಆಫ್ ಆರ್. ನಾರ್ತ್ ಫೇಸಿಂಗ್, ಲೆಫ್ಟ್. ಆರ್ ದ ಲೆಫ್ಟಿಗೆ ಎನ್ ಇರುತ್ತೆ. ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್, ಇವಾಗ ಎರಡರಲ್ಲೂ ನಮಗೆ ಪ್ಲೇಸ್ ಎಲ್ಲ ಕಡೆನೂ ಆದರು. ಯಾವುದು ರಾಂಗ್ ಬರಲಿಲ್ಲಲ್ಲ ಸರ್? ಎರಡು ಪಾಸಿಬಿಲಿಟಿ ಟ್ರೂನಾ? ನೋ. ಲಾಸ್ಟ್ ಸ್ಟೇಟ್ಮೆಂಟ್ ಇನ್ನೊಂದಿದೆ. ಎಮ್ ಈಸ್ ಟು ದ ರೈಟ್ ಆಫ್ ಪಿ. ಪಿ ದ ರೈಟಿಗೆ ಎಮ್ ಬರಬೇಕು. ಇಮಿಡಿಯೇಟ್ ಆದರೂ ಬರ್ಬೋದು, ಲಾಸ್ಟಲ್ಲಾದರೂ ಇರ್ಬೋದು. ಒಟ್ಟಿನಲ್ಲಿ ಪಿ ದ ರೈಟಿಗೆ ಎಮ್ ಇರಬೇಕು. ಸಿ ಹಿಯರ್, ಪಿ ರೈಟಿಗೆ ಎಮ್ ಇದಾನ, ಬಟ್ ಇಲ್ಲಿ ಪಿ ದ ಲೆಫ್ಟ್ ಅಲ್ಲಿ ಇದ್ದಾನೆ. ಸೆಕೆಂಡ್ ಪಾಸಿಬಿಲಿಟಿ ರಾಂಗ್, ಫಸ್ಟ್ ಒನ್ ಕರೆಕ್ಟ್. ಇಸ್ ಇಟ್ ಕ್ಲಿಯರ್? ಸಿಂಪಲ್ ಒನ್, ಹೌದಲ್ವಾ? ಎಸ್, ಫಸ್ಟ್ ಪಾಸಿಬಿಲಿಟಿ ಕರೆಕ್ಟ್ ಆಯಿತು. ಹೂ ಹ್ಯಾವ್ ಸಾಲ್ಟ್? ವೆರಿ ಗುಡ್. ಯಾರು ಟ್ರೈ ಮಾಡಿದ? ವೆರಿ ಗುಡ್. ಇಂಪ್ರೂವ್ ಆಗಿ ಆದಷ್ಟು ಬೇಗ ನಿಮ್ಮದು ಟೈಮ್ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಓಕೆ, ಸೊ ವಿಲ್ ಸಿ ದಿ ಸಬ್ ಕ್ವಶನ್ಸ್ ನಾವು. ಕ್ವಶನ್ ನಂಬರ್ 2 ಅದೆಲ್ಲ ಬಿಡಿ, ಅಲ್ಲಿದ್ದು ಬೇಕಿಲ್ಲ ನಮಗೆ. ಸಿ ದಿಸ್ ಒನ್. ಹೌ ಮೆನಿ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಟು ದ ಲೆಫ್ಟ್ ಆಫ್ ಎನ್? ಎನ್ನದ ಲೆಫ್ಟಿಗೆ, ಇದು ನೋಡಬಾರ್ದು, ಇದು ಕರೆಕ್ಟ್ ಅಲ್ವಾ? ಎನ್ ಲೆಫ್ಟಿಗೆ ಎಷ್ಟು ಜನ ಇದ್ದಾರೆ? ಎನ್ ಲೆಫ್ಟ್, ದಿಸ್ ಈಸ್ ಲೆಫ್ಟ್, ದಿಸ್ ಈಸ್ ರೈಟ್. ಎನ್ ಲೆಫ್ಟಿಗೆ ಇಬ್ಬರು ಜನ ಇದ್ದಾರೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ 2. ನೆಕ್ಸ್ಟ್ ಒನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ? ನಾಟ್ ಟ್ರೂ. N is second right of L. Okay. N is second right of L. First right, second right. Yes, correct ಇದೆ. P is third left of Q. P is third left, first left, second left, third left of Q. ಅದು ಕರೆಕ್ಟ್ ಇದೆ. M and N are neighbors. M ಮತ್ತೆ N ನೇಬರ್ಸಾ? ನೋ, ಇದು ನಾಟ್ ಟ್ರೂ. ಎಸ್, ಅಂದರೆ ಇದು ಆಪ್ಷನ್ ಆಗುತ್ತೆ. ಬೋತ್ ಬಿ ಆ್ಯಂಡ್ ಸಿ? ನೋ, ಇದು ಟ್ರೂ ಆಗ್ತಿದೆ ನಮಗೆ. ನಾಟ್ ಟ್ರೂ, ಇದು ಒಂದೇ. ಎಸ್, ಆಪ್ಷನ್ ಸಿ ರೈಟ್ ಆನ್ಸರ್. ಕ್ಲಿಯರ್ ನಾವ್? ಎಸ್. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 3. ವಾಟ್ ಈಸ್ ದ ಪೊಸಿಷನ್ ಆಫ್ ಆರ್? ಆರ್ ಪೊಸಿಷನ್ ಏನಪ್ಪ? ಆಪ್ಷನ್ಸ್ ನೋಡ್ಬೇಕಲ್ಲ, ಆಪ್ಷನ್ ಥ್ರೂ ನೋಡಿ. ಸೆಕೆಂಡ್ ಲೆಫ್ಟ್ ಆಫ್ ಎಮ್, ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ, ಥರ್ಡ್ ಫ್ರಮ್ ರೈಟ್ ಎಂಡ್, ಬೋತ್ ಎ ಆ್ಯಂಡ್ ಸಿ. ಸೆಕೆಂಡ್ ಲೆಫ್ಟ್ ಆಫ್ ಎಮ್ ಕರೆಕ್ಟ್ ಇದೆ. ಇಮಿಡಿಯೇಟ್ ರೈಟ್ ಆಫ್ ಪಿ ರಾಂಗ್ ಇದೆ. ಬೋತ್ ಇಮಿಡಿಯೇಟ್ ಲೆಫ್ಟ್ ಆಫ್ ಪಿ ರಾಂಗ್ ಇದೆ. ಥರ್ಡ್ ಫ್ರಮ್ ದ ರೈಟ್ ಎಂಡ್, ರೈಟ್ ಇಂದ. ಸೊ ಸಿ ಒಂದು ಅರೇಂಜ್ಮೆಂಟಲ್ಲಿ ಲೆಫ್ಟ್ ಎಂಡ್ ಇದು, ರೈಟ್ ಎಂಡ್ ಇದು. ಓಕೆನಾ? ನಿಮಗೆ ನಾನು ಅಲ್ಫಾ ನ್ಯೂಮೆರಿಕ್ ಮತ್ತು ಅಲ್ಫಾಬೆಟ್ ಟೆಸ್ಟಲ್ಲೇ ಹೇಳಿದ್ದೆ, ಒಂದು ಅರೇಂಜ್ಮೆಂಟ್ ಅಂತ ಬಂದಾಗ ಈದರ್ ಸೌತ್ ಇರಲಿ ನಾರ್ತ್ ಇರಲಿ, ಲೆಫ್ಟ್ ಆ ಕಡೆನೇ ಆಗುತ್ತೆ, ರೈಟ್ ಈ ಕಡೆನೇ ಬರುತ್ತೆ. ಕ್ಲಿಯರ್? ರೈಟ್ ಇಂದ ಥರ್ಡ್ ಇದಾನಂತೆ. ಎಸ್, ಸಿಗ್ತಾ ಇದೆ ನಮಗೆ. ಫಸ್ಟ್ ಒನ್ನು ಟ್ರೂ ಆಗಿತ್ತು, ಥರ್ಡ್ ಒನ್ನು ಟ್ರೂ ಆಯಿತು. ಬೋತ್ ಎ ಆ್ಯಂಡ್ ಸಿ ಕರೆಕ್ಟ್. ಕ್ಲಿಯರ್? ದೆನ್ if each of the persons is made to sit in alphabetical order from right to left, from right to left, left to right, ಆ ಕಡೆಯಿಂದ ಸ್ಟಾರ್ಟ್ ಮಾಡಬಾರ್ದು, from right to left.
ಹೌ ಮೆನಿ ವಿಲ್ ರಿಮೇನ್ ಅನ್ಚೇಂಜ್ಡ್ ಆಸ್ ಕಂಪೇರ್ಡ್ ಟು ದ ಒರಿಜಿನಲ್ ಸೀಟಿಂಗ್ ಅರೇಂಜ್ಮೆಂಟ್. ಮೀನಿಂಗ್ ಏನು ಅರ್ಥ ಆಯ್ತಾ? ಲೆಫ್ಟ್ ರೈಟ್ ಟು ಲೆಫ್ಟ್ ಅಲ್ವಾ? ಓಕೆ, ಈಗ ಮೀನಿಂಗ್ ನೋಡಿ. ಇದೆಲ್ಲ ಎರೇಸ್ ಮಾಡ್ತೀನಿ ಬಿಕಾಸ್ ಐ ನೀಡ್ ಟು ಸಾಲ್ವ್. ಇದು ಕರೆಕ್ಟ್ ಅರೇಂಜ್ಮೆಂಟ್, ಹೌದಾ? ಏನು ಹೇಳಿದ್ರು ಅವರು? ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡು ಫ್ರಮ್ ರೈಟ್ ಟು ಲೆಫ್ಟ್. ಎಲ್ ಪಿ ಅಲ್ಲಿ ಏನು ಕೊಟ್ಟಿದ್ದಾರೆ? ಎಲ್ ಎಮ್ ಎನ್ ಪಿ ಕ್ಯೂ ಆರ್. ಫಸ್ಟ್ ಎಲ್ ಬರುತ್ತೆ ಅಲ್ಫಾಬೆಟಿಕಲ್ ಆರ್ಡರಲ್ಲಿ, ದೆನ್ ಆಮೇಲೆ ಎಮ್ ಬರುತ್ತೆ, ಆಮೇಲೆ ಎನ್, ಆಮೇಲೆ ಪಿ ಕ್ಯೂ ಆರ್ ಬರುತ್ತೆ. ಇದೇ ಸೇಮ್ ವೇ ಅಲ್ಲಿ ರೈಟ್ ಟು ಲೆಫ್ಟ್ ನಾವು ಪ್ಲೇಸ್ ಮಾಡ್ತಾ ಹೋಗಬೇಕು. ಯಾವ ಪೊಸಿಷನ್ ಸೇಮ್ ಇರುತ್ತೆ, ಚೇಂಜ್ ಆಗಲ್ಲ, ಅನ್ಚೇಂಜ್ಡ್. ಎಷ್ಟಿದಾವೆ ಆ ಥರ ಲೆಟರ್ಸ್ ಅಂತ ಕೇಳಿದ್ದಾರೆ. ಇಫ್ ಐ ಪ್ಲೇಸ್ ಎಲ್ ಹಿಯರ್, ಎಲ್ಲಿದೆ ಇಲ್ಲಿ? ನೋ. ಎಮ್ ಇಲ್ಲಿದೆಯಾ? ನೋ. ಎನ್ ಪಿ ಕ್ಯೂ ಆರ್. ರೈಟ್ ಟು ಲೆಫ್ಟ್ನ ಪ್ಲೇಸ್ ಮಾಡಿದರೆ ಯಾವುದ್ರ ಸೇಮ್ ಪೊಸಿಷನಲ್ಲಿ ಯಾವುದು ಬರ್ತಾನೆ ಇಲ್ಲ. ಸೊ ಅವಾಗ ಏನಾಗುತ್ತೆ? ನನ್ ಈಸ್ ದ ಆನ್ಸರ್. ಯಾವುದು ಇಲ್ಲ ಅಂತ ಹೇಳಬಹುದು. ಆಪ್ಷನ್ ಡಿ, ನನ್. ಇಸ್ ಇಟ್ ಕ್ಲಿಯರ್? ಎಸ್, ಐ ಹೋಪ್ ಎವ್ರಿ ಒನ್ ಕ್ಲಿಯರ್ಡ್. ನೆಕ್ಸ್ಟ್ ಒನ್ ವಿಲ್ ಮೂವ್ ಫರ್ದರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಸಾಲ್ವ್ ಫಾಸ್ಟ್, ಸಾಲ್ವ್ ಸೂನ್. ಆಲ್ರೆಡಿ ಟೈಮ್ ಆಗ್ತಾ ಇದೆ, ಬೇಗ ನೆಕ್ಸ್ಟ್ ಕಾನ್ಸೆಪ್ಟಿಗೆ. ಓಕೆ, 7 persons namely A, B, C, D, E, F and G are seated in a straight line facing north. We'll solve. Facing north, 7 persons. Facing north, north direction. Yes. Only 3 people sit between F and A. Neither F nor A sit at the extreme ends of the line. Neither nor ಅಂತಂದ್ರೆ ನೋ ಅಂತ ಅರ್ಥ. ಅಂದರೆ ಎಫ್ ಮತ್ತು ಎ ಎಕ್ಸ್ಟ್ರೀಮ್ ಎಂಡಲ್ಲಿ ಕೂಡಲ್ಲ ಅಂತ ಅರ್ಥ. ಎಫ್ ಮತ್ತು ಎ ಮಧ್ಯೆ ಎಷ್ಟು ಜನ ಇದ್ದಾರೆ? 3 people ಇದ್ದಾರೆ. ಸೊ ಇಫ್ ಐ ಪ್ಲೇಸ್ ಎಫ್ ಹಿಯೋ 1 2 3, ಎ ಇಲ್ಲಿ ಬರುತ್ತೆ. ಇದು ಎರಡೂ ಎಕ್ಸ್ಟ್ರೀಮ್ ಎಂಡಲ್ಲಿ ಇಲ್ಲ. ಒನ್ ಮೋರ್ ಪಾಸಿಬಿಲಿಟಿ, ಚೇಂಜ್ ಆಗ್ಬೋದಲ್ವಾ? ಎಫ್ ಇಲ್ಲಿ ಬಂದರೆ 1 2 3, ಎ ಇಲ್ಲಿ ಬರುತ್ತೆ. ಎಸ್, ನಾವು ಸಾಲ್ವ್. ಓನ್ಲಿ 2 people ಸಿಟ್ ಬಿಟ್ವೀನ್ ಎ ಆ್ಯಂಡ್ ಜಿ. ಎಸ್, ಆಲ್ರೆಡಿ ಎ ಇಲ್ಲಿದೆ. ಎ ಮತ್ತು ಜಿ ಮಧ್ಯೆ 2 person ಅಂತೆ. 1 2 ಜಿ, ಅಗೇನ್ ಎ ಮತ್ತು ಜಿ ಮಧ್ಯೆ ಈ ಪಾಸಿಬಿಲಿಟಿ 2 possibilities ಬರ್ತಾ ಇದೆ ನನಗೆ ಇವಾಗ. ದಿಸ್ ಈಸ್ ಫಸ್ಟ್ ಪಾಸಿಬಿಲಿಟಿ, ದಿಸ್ ಒನ್ ಸೆಕೆಂಡ್ ಪಾಸಿಬಿಲಿಟಿ. ನೆಕ್ಸ್ಟ್, ಇ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಈದರ್ ಎ ಆರ್ ಎಫ್. ಎ ಅಕ್ಕಪಕ್ಕ ಮತ್ತು ಎಫ್ ಅಕ್ಕಪಕ್ಕ ಇ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಎಫ್ ಅಕ್ಕಪಕ್ಕ ಇ ಬರಲ್ಲ ಇಲ್ಲಿ. ಅಗೇನ್ ಸೇಮ್, ಎ ಇಮಿಡಿಯೇಟ್ ನೇಬರ್ಸ್, ಇ ಬರಲ್ಲ. ರಿಮೈನಿಂಗ್ ಆಪ್ಷನ್ ಇದು ಒಂದೇ. ಇನ್ ದ ಸೇಮ್ ವೇ ಇಲ್ಲಿನೂ ಅಷ್ಟೇ, ಸೇಮ್ ಒನ್ ಪೊಸಿಷನ್, ಒನ್ ಪ್ಲೇಸ್ ಇದೆ, ಇ ಪ್ಲೇಸ್ ಮಾಡಬೇಕೆ, ದಟ್ ಈಸ್ ದ ಪ್ಲೇಸ್. ನೆಕ್ಸ್ಟ್, ಇ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಬಿ. ಇ ಆಲ್ರೆಡಿ ಗೊತ್ತು ನಮಗೆ, ಬಟ್ ಬಿದು ಥರ್ಡು ಲೆಫ್ಟ್ಗೆ ಇ ಇದ್ದಾನೆ. ಬಿ ಎಲ್ಲಿ ಬರುತ್ತೆ ಅವಾಗ? ಬಿನ ಇಲ್ಲಿ ಪ್ಲೇಸ್ ಮಾಡಲೇಬೇಕು, ಯಾಕಂತಂದರೆ ಬಿದು ಲೆಫ್ಟ್ ಸೈಡು ಈ ಕಡೆನೇ ಬರಬೇಕು. ಇವಾಗ ನಾ ಬಿ ಇಲ್ಲಿ ಪ್ಲೇಸ್ ಮಾಡಿದರೆ ಇದು ಲೆಫ್ಟ್, ಬಟ್ ಇ ಇಲ್ಲಿದ್ದಾನೆ ಆಲ್ರೆಡಿ. ಈ ಪೊಸಿಷನ್ ಗೊತ್ತಲ್ವ ನಮಗೆ? ಬಿ ಪ್ಲೇಸ್ ಮಾಡಿ. ಬಿ ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಕರೆಕ್ಟ್ ಇದೆ. ಇನ್ ದ ಸೇಮ್ ವೇ ಇಲ್ಲಿನೂ ಅಷ್ಟೇ ಆಗುತ್ತೆ, ಸೇಮ್ ಥಿಂಗ್. ಎಸ್, ಆನ್ಸರ್. ಹೂ ಆರ್ ದ ಇಮಿಡಿಯೇಟ್ ನೇಬರ್ಸ್ ಆಫ್ ಇ? ಇ ಇಮಿಡಿಯೇಟ್ ನೇಬರ್ಸ್ ಡಿ ಆ್ಯಂಡ್ ಜಿ. ಎಸ್, ಡಿ ಜಿ, ರೈಟ್ ಆನ್ಸರ್. Who sits third to the right of A? Who sits third to the right of A? A third right ಗೆ first right, second right, third right G ಇದೆ. Answer S. Sorry. G is the right answer. Is it clear? Simple question ಇದೆ ಇವತ್ತು ಎರಡು ಮಾಡಿದ್ದು ನಾವು. So ಇಲ್ಲಿಗೆ ವಿಲ್ ಫಿನಿಶ್ ಟುಡೇ ಸೆಷನ್. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡ್ಕೊಳ್ಳಿ. ಇದೇ ರೀತಿಯೇ ಲೀನಿಯರ್ ಸಿಟಿಂಗ್ ಅರೇಂಜ್ಮೆಂಟಲ್ಲಿ ಸೌತ್ ಫೇಸಿಂಗ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡೋದು ನೆಕ್ಸ್ಟ್ ಕ್ಲಾಸಲ್ಲಿ, ಅದು ನಾಳೆ ನೋಡೋಣ. ಇವಾಗ ನೆಕ್ಸ್ಟ್ ಸೆಷನ್ಗೆ ಟೈಮ್ ಆಗ್ತಾ ಇದೆ. ಸೊ ಪ್ರಾಕ್ಟೀಸ್ ವೆಲ್. ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗೋಣ ನಾಳೆಗೆ. ಮತ್ತೆ ಮಾಡರೇಟ್ ಲೆವೆಲ್ ಕ್ವಶನ್ಸ್ನೂ ಬರುತ್ತೆ. ಸೊ ಕಾನ್ಸಂಟ್ರೇಟ್ ಟುವರ್ಡ್ಸ್ ದೀಸ್ ಟೈಪ್ ಆಫ್ ಕ್ವಶನ್ಸ್ ಮೋರ್. ಸಿಟಿಂಗ್ ಅರೇಂಜ್ಮೆಂಟ್, ಪಜಲ್. ಓಕೆ, ಸೊ ಟೇಕ್ ಕೇರ್, ಬಾಯ್.